ಹಾಯ್ ಹಲೋ ವೀಕ್ಷಕರೇ, ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ. ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಹಾಯ್ ಅಂತ ಮೆಸೇಜ್ ಹಾಕ್ಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸು ಮತ್ತೆ ಫೋಟೋಸ್ ಕೂಡ ಕರೆಕ್ಟಾಗಿ ಹಾಕಿ. ನಿಮ್ಮ ಫ್ರೆಂಡ್ಸ್ಗಳ ಗಾಡಿ ಇದ್ರೂ ಕೂಡ ಅವ್ರಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ. ಗಾಡಿಗಳು ಫೋಟೋಸ್ ಹಾಕಿದ ಮೇಲೆ ಕಾಲ್ ಮಾಡಕ್ಕೆ ಯಾರು ಹೋಗ್ಲಿಕ್ಕೆ ಹೋಗಬೇಡಿ, ಯಾಕಂದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ. ಯಾಕಂತಂದ್ರೆ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದ್ರಿಂದ ಕೆಲಸದ ಒತ್ತಡದಿಂದ ನಿಮ್ಗೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ, ಬೇಜಾರಾಗ್ತೀರಾ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ. ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು, ಅದು ಏನೋ ಪ್ರಾಬ್ಲಮ್ ಆಗಿ ಅದು ಬಂದ್ ಆಗಿದೆ. ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವಾಯ್ಸ್ ಯಾರೆಲ್ಲ ಕೇಳಿರ್ತೀರಾ, ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಗುರುತು ಹಿಡದೇ ಹಿಡಿತೀರಾ. ಆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದಾಗ ಈ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ, ಮತ್ತೆ ಬೆಲ್ ಐಕನ್ ಕೂಡ ಒತ್ತಿ ಸಬ್ಸ್ಕ್ರೈಬ್ ಆಗಿ. ಆ ಯೂಟ್ಯೂಬ್ ಚಾನಲ್ಗೆ ಯಾವ ಥರ ಸಪೋರ್ಟ್ ಮಾಡಿದ್ರೆ ಈ ಯೂಟ್ಯೂಬ್ ಚಾನಲ್ ಕೂಡ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇನ್ನು ಗಾಡಿ ಓನರ್ ಏನು ಹೇಳಿದಾರೆ ಕೇಳ್ಕೊಂಬರೋಣ ಬನ್ನಿ ಫ್ರೆಂಡ್ಸ್. ಹಲೋ ಹಲೋ ಸರ್, ಮಾರುತಿ ಸುಜುಕಿ ಓಮಿನಿ ಗಾಡಿ ಹಾಕಿದ್ರಲ್ಲ, ಹೌದು ಸರ್. ಏನೈತ್ರಿ ಮಾಡಲ್ಲ? 2013 ಓನರ್ ಎಷ್ಟಾಗಿದ್ದೀರಿ? ಸೆಕೆಂಡ್ ಓನರ್. ತೊಗೊಳೋರು ತರ್ಡಾ? ಹೌದು. ಹಾಂ, ಓಕೆ ಸರ್. ರನ್ನಿಂಗ್ ಎಲ್ಲ ಎಷ್ಟಾಗೈತೆ ರೀ? ರನ್ನಿಂಗ್ 48,000 ಸರ್, ಒರಿಜಿನಲ್. 48,000 ಆಗೈತೆ ರೀ? ಹ್ಞೂ. ಓಕೆ. ಗಾಡಿ ಟೈರ್ ಕಂಡೀಷನ್ ರೀ? ಟೈರ್ ಕಂಡೀಷನ್ 70 ಇದೆ ಸರ್, 70 ಹಿಡಿಬೋದು. ಓಕೆ. ಸ್ಟೆಪ್ನಿನೂ ಐತೆ ರೀ? ಹೌದೌದು. ಓಕೆ. ಇಂಜನ್ ಕಂಡೀಷನ್, ಗಾಡಿ ಕಂಡೀಷನ್ ಎಲ್ಲ ಹೇಗೈತೆ ರೀ? ಎಲ್ಲ ಚೆನ್ನಾಗಿದೆ ಸರ್. ಎಮ್ ಪಿ ಎಫ್ ಇಂಜನ, ಕಾರ್ಬೋರೇಟರ್ ಇಂಜನ್ ಸರ್ ಇದು? MPI 5. ಎಮ್ ಪಿ ಎಫಾ? ಹೌದು ಸರ್. ಓಕೆ ಸರ್. ಏನು ಬರ್ತದೆ ಸರ್ ಸೀಟಿಂಗ್ ಇದಕ್ಕೆ? 8. 7+1 8 ಸೀಟ್ ಬೇಕಲ್ಲ? ಹೌದೌದು. ಓಕೆ. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ? ಹಾಂ, ರನ್ನಿಂಗ್ ಇದೆ. ಎಫ್ ಸೆನ್ಸನ್ಸ್ ಎರಡು ಕೂಡ? ಎರಡು ಕೂಡ ರನ್ನಿಂಗ್ ಇದೆ. ಓಕೆ ಸರ್. ಮ್ಯೂಸಿಕ್ ಸಿಸ್ಟಮ್ ಉಂಟಾ ಸರ್ ಗಾಡಿಗೆ? ಉಂಟು, ಮ್ಯೂಸಿಕ್ ಸಿಸ್ಟಮ್ ಇದೆ. ಓಕೆ ಸರ್. ಮತ್ತು ಆಕ್ಸಿಡೆಂಟು, ರೀಪೇಂಟು ಆಗೋದಾಗಲಿ, ಡಂಚು ಕ್ರಾಸಸ್ ಈ ಥರ ಏನಾರು ಆಗಿದೆಯಾ? ಏನಿಲ್ಲ. ಟಿಂಕ್ರಿಂಗ್ ಕೆಲಸ ಅದು ಏನಿಲ್ವಾ? ಏನಿಲ್ಲ. ಓಕೆ ಸರ್. ಏನು ಕೊಡ್ತೀವಿ ಸರ್ ಮೈಲೇಜ್ ಎಲ್ಲ ಗಾಡಿ ನಿಮ್ಮದು? LPG ಏನಾರು ಹಾಕ್ಸಿದ್ದೀರಾ? LPG ಏನಿಲ್ಲ ಸರ್, ಒರಿಜಿನಲ್ ಪೆಟ್ರೋಲ್ ಮಾತ್ರ. ಓಕೆ. ಪೆಟ್ರೋಲಲ್ಲಿ ಏನು ಕೊಡುತ್ತೆ ಮೈಲೇಜು? 14. 14 ಕೊಡುತ್ತಾ? ಹ್ಞೂ. ಓಕೆ ಸರ್. ಎಕ್ಸ್ಟ್ರಾ ಫಿಟ್ಟಿಂಗ್ ಏನಾದರೂ ಮಾಡಿಸಿದ್ದೀರಾ? ಇಲ್ಲ ಸರ್, ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ. ಏನು ಹಾಕ್ಸಿಲ್ವಾ? ಏನಿಲ್ಲ. ಬಂಪರ್ ಆಗಿರ್ಬೋದು, ಮ್ಯಾಕ್ ಕ್ಯಾರಿಯರು ಈ ಥರ ಏನಿಲ್ವಾ? ಇಲ್ಲ, ಏನು ಹಾಕಿಲ್ಲ. ಓಕೆ ಸರ್. ಮತ್ತು ಇದಕ್ಕೇನು ಹೇಳ್ತಾ ಇದ್ರಿ ಸರ್ ಪ್ರೈಸ್ ಗಾಡಿಗೆ? ಪ್ರೈಸ್ 245 ಹೇಳ್ತಿದ್ದೇವೆ ಸರ್. 2,45,000? ಹೌದು ಸರ್. ಓಕೆ. ಮಾಡಲ್ 2013, ನೀವು ಸೆಕೆಂಡು ತೊಗೊಳ್ತಾರಡ? ಹೌದು ಸರ್. ಪ್ಯೂರ್ ಪೆಟ್ರೋಲಲ್ಲಿ ಮಾತ್ರ ಗಾಡಿ ಓಡಿಸ್ತಾ ಇದ್ದೀರಾ, ಹೌದಾ? ಹೌದು ಹೌದು ಸರ್. ಓಕೆ. ಕೊಡೋ ರೇಟ್ ಏನು ಸರ್ ನೀವು ನಮ್ಮ ಕಡೆಯಿಂದ ಬಂದವ್ರಿಗೆ? ನಿಮ್ಮ ಕಡೆಯಿಂದ ಬಂದವ್ರಿಗೆ ಒಂದು 230 ಬಂದರೆ ಕೊಡುವಂತ. 2,30,000 ಬಂದರೆ ಕೊಡ್ತೀರಾ? ಹೌದು. ಓಕೆ ಸರ್. ಸ್ವಲ್ಪ ಜಾಸ್ತಿ ದುಬಾರಿ ಆಗುತ್ತೆ ಸರ್ ರೇಟ್, ಯಾಕಂದರೆ 2013 ಐತ್ರಿ ಸರ್ ಮಾಡಲ್ಲ. 16, 17 ತನಕ ಇರೋ ಗಾಡಿಗೆ ನೀವು ಈ ಥರ ಅಂದರೆ 15, 16 ಏನು ಮಾಡಲ್ ಇರುತ್ತಲ್ಲ, ಹ್ಞೂ. ಆ ಗಾಡಿ ರೇಟ್ ಥರ ಈ ಗಾಡಿ ರೇಟ್ ಹೇಳಿದ್ರೆ ಸೇಲ್ ಆಗೋದು ಕಷ್ಟ ಆಗುತ್ತೆ ಸರ್. 17, 18 ಮಾಡಲ್ ಥರ ರೇಟ್ ಹೇಳಿದ್ರೆ ಒಂದು ಒಳ್ಳೆ ರೇಟು, ರೀಸನೇಬಲ್ ರೇಟಿಗೆ ನೀವು ಕೊಟ್ಟರೆ ನಮ್ಮ ಕಡೆಯಿಂದ ಗಾಡಿ ಸೇಲ್ ಆಗುತ್ತೆ ಸರ್. ಸೇಲ್ ಆಗ್ತದೆ ಸರ್, ಇಲ್ಲ ಅಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡು ಸರ್. ಅಂದರೆ ಹೆಚ್ಚು ಕಡಿಮೆ ಓಕೆ ಸರ್, ಭಾಳ ಡಿಫ್ರೆಂಟಾಗಿ ನೀವು ಅಮೌಂಟ್ ಹೇಳಿದ್ರಿ. ಹೌದು, ಅಂದರೆ ಒಂದು ಓಡಿದ್ದು ಕಮ್ಮಿ ಅಲ್ಲ, ಹಾಗಾಗಿ ಜೆನ್ಯೂನ್ ಇದೆ ಕಾರ್. ಇಲ್ಲ ಸರ್, ಕಂಪೇರ್ ಮಾಡಿ ನೋಡ್ತಾರೆ 18 ಗಾಡಿಗೆ, 17 ಗಾಡಿಗೆ, 13 ಗಾಡಿಗೆ. ಹಾಂ ಹಾಂ. ಈ ರೇಟಿಗೆ ನೀವು ಹೇಳಿದ್ರಲ್ಲ 245, ಈ ರೇಟಿಗೆ ಆ ಗಾಡಿನೇ ಸಿಗುತ್ತೆ ಅವ್ರಿಗೆ ಈಗ ಈ ಥರ. ಹಾಂ ಹಾಂ. ಹೀಗೆ ನೋಡಿ ಒಂದು ಒಳ್ಳೆ ರೇಟ್ ಮಾಡಿಕೊಟ್ರೆ ನಮ್ಮ ಕಡೆಯಿಂದ ಸೇಲ್ ಆಗುತ್ತೆ ನೋಡಿ. ನೋಡು ಸರ್, ಒಂದು ಲಾಸ್ಟ್ ಒಂದು 220 ಬಂದರೂ ಕೊಡ್ತೀನಿ ಸರ್, ಫೈನಲ್. 220? ಹೌದು. ಓಕೆ ಸರ್. ನೋಡಿಕೊಡಿ ಸರ್ ಆದಷ್ಟು. ಆಯ್ತು ಸರ್, ಓಕೆ. ಓಕೆ. ತಮ್ಮ ಲೊಕೇಶನ್ ಸರ್ ಇದು? ಲೊಕೇಶನ್ ಪುತ್ತೂರು ಟೌನ್. ಪುತ್ತೂರು ಟೌನಾ? ಹಾಂ. ಓಕೆ. ಇದೇನಾ ಸರ್ ನಿಮ್ಮದು ಕಾಂಟ್ಯಾಕ್ಟ್ ನಂಬರು? ಹೌದು ಸರ್. ಓಕೆ. ಅಪ್ಡೇಟ್ ಮಾಡ್ತೀನಿ, ಆದಷ್ಟು ನೋಡಿ ಇದು ಮಾಡಿ. ಓಕೆನಾ? ಆಯ್ತು. ಥ್ಯಾಂಕ್ ಯು ಸರ್.